ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 26ನೇ ಸಂಚಿಕೆ. ವಂಶನ ಜಾತಕವನ್ನೇ ಹಿಡಿದು ನೋಡುತ್ತಿದ್ದ ಪಂಡಿತರನ್ನು ಎಚ್ಚರಿಸಿದ್ದು ಪುಣ್ಯಾಳ ಧ್ವನಿ. ಏನಾಯಿತು ಪಂಡಿತರೇ? ಪುಣ್ಯ ಕೇಳಿದಳು. ಜಾತಕದಲ್ಲಿ ದೋಷ ಇದೆ. ಹೌದು, ವಂಶ್ ಅಲ್ಪಾಯುಷಿ, ಪಂಡಿತರು ಹೇಳಿದರು. ಹೌದು ಪಂಡಿತರೆ, ಅದಕ್ಕೇನಾದರೂ ಪರಿಹಾರ ಇದೆಯೇ? ನನಗೆ ನನ್ನ ಮಗ ಬೇಕು. ಅವನಿಗೇನಾದರೂ ಆದರೆ ನಾನಂತೂ ಬದುಕಿರುವುದಿಲ್ಲ. ನನಗೆ ನನ್ನ ಮಗನನ್ನು ಬದುಕಿಸಿಕೊಡಿ ಪಂಡಿತರೆ, ಸುಜಾತ ಕೇಳಿಕೊಂಡರು. ಅಳಬೇಡಿ ಅಮ್ಮ. ಹಿಂದಿನ ಜನ್ಮದಲ್ಲಿ ನಡೆಯುವುದನ್ನು ಕೆಲವೊಂದು ಬಾರಿ ಈ ಜನ್ಮದಲ್ಲೂ ಅನುಭವಿಸಬೇಕಾಗುತ್ತದೆ. ವಂಶ್ ಜೀವನದಲ್ಲೂ ಅದೇ ಆಗಿರುವುದು. ಪಂಡಿತರು ಹೇಳಬೇಕಾದರೆ, ಹಿಂದಿನ ಜನ್ಮ? ಪಂಡಿತರೆ, ನನಗೆ ಹಿಂದಿನ ಜನ್ಮದ ಬಗ್ಗೆ ತಿಳಿಯದು. ಆದರೆ ಈಗ ದಯವಿಟ್ಟು ಇದಕ್ಕೇನಾದರೂ ಪರಿಹಾರ ಇದ್ದರೆ ಹೇಳಿ, ಅಳುತ್ತಾ ಕೇಳಿಕೊಂಡಳು ಪುಣ್ಯ. ಪರಿಹಾರ? ಪುಣ್ಯ, ಈಗ ವಂಶ್ಗಿಂತ ನೀನು ತುಂಬ ಎಚ್ಚರಿಕೆಯಲ್ಲಿರಬೇಕಾಗುತ್ತದೆ. ಅವನಿಗಿಂತ ಜಾಸ್ತಿ ತಾಳ್ಮೆಯಿಂದ ನೀನಿರಬೇಕಾಗುತ್ತದೆ. ನೀನು ನಿನ್ನ ಮನಸ್ಸಿನ ಸ್ಥಿಮಿತ ಕಳೆದುಕೊಳ್ಳಬೇಡ. ನೀನವನಿಗೆ ರಕ್ಷಾ ಕವಚ. ನೀನು ಎಲ್ಲಿಯವರೆಗೆ ಅವನ ಜೊತೆಗೆ ಇರುತ್ತೀಯೋ ಅಲ್ಲಿಯವರೆಗೂ ಅವನು ಸುರಕ್ಷಿತ. ನೀನು ಪರಿಹಾರದ ಬಗ್ಗೆ ಕೇಳಿದೆಯಲ್ಲವೇ? ಇದಕ್ಕೆ ಒಂದು ಪರಿಹಾರವಿದೆ, ಆದರೆ ಅದನ್ನು ಮಾಡಲು ನಿನಗೆ ಕಷ್ಟವಾಗಬಹುದು, ಪಂಡಿತರು ಹೇಳಿದಾಗ, ಇಲ್ಲ ಪಂಡಿತರೆ, ನೀವು ಪರಿಹಾರ ಏನೆಂದು ಹೇಳಿ, ನಾನದನ್ನು ಖಂಡಿತ ಮಾಡುತ್ತೇನೆ. ಎಷ್ಟೇ ಕಷ್ಟ ಆದರೂ ಸರಿ, ಪುಣ್ಯ ಹೇಳಿದಳು. ನೀನು ಓದಿರೋ ಹುಡುಗಿ, ಸಿಟಿಯಲ್ಲಿ ಬೆಳೆದವಳು. ಇದನ್ನೆಲ್ಲ ಹಿಂದೆ ಮಾಡಿದ್ದೀಯೋ ಇಲ್ಲವೋ? ನಿನಗೆ ಇದನ್ನು ಮಾಡಲು ಕಷ್ಟವಾಗಬಹುದು. ನೀನೊಮ್ಮೆ ಇದನ್ನು ಮಾಡಲು ಒಪ್ಪಿ ನಂತರ ಅದನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ಟರೆ ವಂಶ್ ಪ್ರಾಣಕ್ಕೆ ಹಾನಿ, ಜೊತೆಗೆ ನಿನ್ನ ಪ್ರಾಣಕ್ಕೂ, ಪಂಡಿತರು ಹೇಳಿದಾಗ, ಎಷ್ಟೇ ಕಷ್ಟ ಆಗಲಿ ನಾನದನ್ನು ಅರ್ಧಕ್ಕೆ ನಿಲ್ಲಿಸಲ್ಲ. ಖಂಡಿತವಾಗಿ ಮಾಡೇ ಮಾಡುತ್ತೇನೆ. ನೀವು ಅದೇನೆಂದು ಹೇಳಿ ಪಂಡಿತರೆ, ಪುಣ್ಯ ಹೇಳಿದಳು. ಸರಿ, ಹೇಳುತ್ತೇನೆ ಕೇಳು. 9 ದಿನಗಳ ಕಾಲ ನೀನು ದೀರ್ಘ ವ್ರತ ಮಾಡಬೇಕಾಗುತ್ತದೆ. ಬೆಳಗ್ಗೆದ್ದು ಸ್ನಾನ ಮಾಡಿ ದೇವಸ್ಥಾನದ ಸುತ್ತ ಉರುಳು ಸೇವೆ ಮಾಡಿ ದೇವಸ್ಥಾನ ಪೂರ್ತಿ ದೀಪ ಹಚ್ಚಬೇಕು. ನೀನೇ ನಿನ್ನ ಕೈಯಾರ ದೇವಸ್ಥಾನದಲ್ಲಿ ಎಲ್ಲರಿಗೂ ಅಡುಗೆ ತಯಾರಿಸಬೇಕು. ಇದೆಲ್ಲವೂ ಮಧ್ಯಾಹ್ನದ ಮಹಾಪೂಜೆಯ ಮೊದಲು ಆಗಬೇಕು. ನೀನು ನೆಲದ ಮೇಲೆ ಊಟ ಮಾಡಬೇಕು, 1 ಹೊತ್ತಿನ ಊಟ. ನಿನ್ನ ವ್ರತದ ಕೊನೆಯ ದಿನ 9 ಜನ ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯಬೇಕು. ನಿನ್ನ ಮನಸ್ಸಲ್ಲಿ ಆ ದುರ್ಗಮ್ಮನನ್ನು ಬಿಟ್ಟು ಬೇರೆ ಏನೂ ಇರಬಾರದು. ಗಂಡನಿಂದ ದೂರ ಇರಬೇಕು, ಪಂಡಿತರು ಹೇಳಿದಾಗ, ಪುಣ್ಯ, ನಿನಗೆ ಇದು ಆಗದು ಎಂದ ಸುಜಾತ. ಪಂಡಿತರೆ, ಇದನ್ನು ಬಿಟ್ಟು ಬೇರೆ ಏನಾದರೂ ಪರಿಹಾರ ಇದೆಯೇ ಎಂದು ಕೇಳಿದರು. ಇಲ್ಲಮ್ಮ, ಇದಕ್ಕೆ ಇರೋದು ಇದೊಂದೇ ಪರಿಹಾರ. ಇದನ್ನು ಬಿಟ್ಟು ಬೇರೆ ಏನೂ ಪರಿಹಾರ ಇಲ್ಲ. ಪುಣ್ಯ ಮೇಲೆ ಆ ದುರ್ಗಮ್ಮನ ಆಶೀರ್ವಾದ ಇದೆ, ಆದರೆ ಸಂಪೂರ್ಣವಾಗಿ ಇಲ್ಲ. ಮುಂದೆ ನೀವು ಇದೊಂದೇ ಅಲ್ಲ, ಇನ್ನೂ ಹೆಚ್ಚು ಹೆಚ್ಚು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಮುಂದೆ ಬರುವ ಆಕಸ್ಮಿಕ ತಿರುವುಗಳಿಗೆ ನೀವು ಸಿದ್ಧರಾಗಿರಬೇಕು. ಅವೆಲ್ಲವನ್ನು ಎದುರಿಸುವ ಶಕ್ತಿ ನಿನಗಿರಬೇಕು ಪುಣ್ಯ. ಅದಕ್ಕಾಗಿ ನೀನು ವ್ರತವನ್ನು ಮಾಡಲೇಬೇಕು. ಇಲ್ಲದಿದ್ದರೆ, ಪಂಡಿತರು ಹೇಳುತ್ತಿದ್ದಾಗ, ನಾನು ಮಾಡುತ್ತೇನೆ ಪಂಡಿತರೆ, ಖಂಡಿತ ಮಾಡುತ್ತೇನೆ. ನನಗೆ ವಂಶ್ ಮುಖ್ಯ. ಅವರಿಗೋಸ್ಕರ ನಾನು ಏನು ಬೇಕಾದರೂ ಮಾಡುತ್ತೇನೆ ಎಂದು ಪುಣ್ಯ ಹೇಳಿದಳು. ಸಂತೋಷ. ನೀನು ಎಷ್ಟು ಬೇಗ ಈ ವ್ರತವನ್ನು ಪ್ರಾರಂಭಿಸುತ್ತೀಯೋ ಅಷ್ಟು ಒಳ್ಳೆಯದು. ಕಾಣದ ಕೈಗಳು ತಮ್ಮ ಅಟ್ಟಹಾಸ ಮೆರೆಯಲು ಹೊರಟಿವೆ. ನಿನ್ನಿಂದ ತುಂಬ ಕಾರ್ಯಗಳು ಆಗಲಿಕ್ಕಿವೆ ಪುಣ್ಯ, ಪಂಡಿತರು ಹೇಳಿದರು. ನಾಳೆನೇ ನೀವು ಹೇಳಿದ ವ್ರತವನ್ನು ಪ್ರಾರಂಭಿಸುತ್ತೇನೆ. ಎಷ್ಟೇ ಕಷ್ಟ ಬಂದರೂ ನಾನು ಮಾತ್ರ ಇದರಿಂದ ಹಿಂದೆ ಸರಿಯುವುದಿಲ್ಲ ಎಂದಳು ಪುಣ್ಯ. ಸರಿನಮ್ಮ, ಹುಷಾರು. ಇನ್ನೊಮ್ಮೆ ಯೋಚಿಸು. ನಿನ್ನಿಂದ ಸಾಧ್ಯವಾಗದಿದ್ದರೆ ಮಾಡಲು ಹೋಗಬೇಡ. ಸುಮ್ಮನೆ ನಿನ್ನ ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ಳಬೇಡ ಎಂದರು ಪಂಡಿತರು. ಸರಿ, ನಾನಿನ್ನು ಬರುತ್ತೇನೆ ಎಂದು ಹೇಳಿ ಹೋಗುತ್ತಿರಬೇಕಾದರೆ ಪುಣ್ಯಗೆ ವಿಶ್ವಾಸ್ ನೆನಪಾದ. ಪಂಡಿತರೆ, ವಿಶ್ವಾಸ್ ಮನೆಯಲ್ಲಿಲ್ವಾ?
ಅವನ ಆಸ್ಪತ್ರೆ ಮುಚ್ಚಿದ್ದಾರೆ. ನಾನು ಮೊನ್ನೆಯಿಂದ ಅವನನ್ನು ನೋಡಲೇ ಇಲ್ಲ. ಪುಣ್ಯ ಹೇಳಿದಾಗ, ಅವನೇನೋ ಕೆಲಸ ಎಂದು ಹೊರಗೆ ಹೋಗಿದ್ದಾನೆ ಎಂದರು ಪಂಡಿತರು. ಸರಿ, ಆಯಿತು, ನಾನಿನ್ನು ಬರುವೆ ಎಂದು ಅಲ್ಲಿಂದ ಹೊರಟರು ಇಬ್ಬರು. ಸರ್, ಇದರಲ್ಲಿ ನಮ್ಮ ತಪ್ಪು ಏನೂ ಇಲ್ಲ ಸರ್. ನಾವೇನೋ ಹಣಕ್ಕಾಗಿ ನಾರ್ಮಲ್ ಡೆಲಿವರಿ ಆಗುವುದಿದ್ದರೂ ಹಣ ಪಡೆದು ಆಪರೇಷನ್ ಮಾಡಿಯೇ ಡೆಲಿವರಿ ಮಾಡುತ್ತಿದ್ದೆವು. ಬೇರೇನೇ ತೊಂದರೆ ಇದ್ದರೂ ಅವರಿಂದ ಹಣ ಪಡೆದು ಅದು ಮಾಡಬೇಕು ಇದು ಮಾಡಬೇಕು ಎಂದು ಬಡವರಿಂದ ಹಣ ಕೇಳುತ್ತಿದ್ದೆವು. ಆದರೆ ಆ ವಿಶ್ವಾಸ್, ಅವನೇ ನಮಗೆ ದೇಹದ ಅಂಗಾಂಗಗಳನ್ನು ತೆಗೆದು ಅದನ್ನು ಮಾರಲು ಹೇಳಿಕೊಟ್ಟವನು. ಅದರಿಂದಲೇ ನಾವು ಕೆಲವರು ಉಸಿರಾಡುತ್ತಿರುವಾಗಲೇ ಅವರ ಅಂಗಾಂಗಗಳನ್ನು ತೆಗೆಯುತ್ತಿದ್ದೆವು. ಇದರಿಂದ ಆಸ್ಪತ್ರೆಯಲ್ಲಿ ತುಂಬ ಜನ ಪ್ರಾಣ ಬಿಟ್ಟಿದ್ದರು. ಪ್ರತಾಪ್ ಹೇಳಿದ. ಇದನ್ನು ಹೇಳಲು ನಾಚಿಕೆಯಾಗುವುದಿಲ್ಲವೇ? ಛೇ, ಪ್ರಾಣ ಉಳಿಸುವವರೇ ಪ್ರಾಣ ತೆಗೆಯುವ ಕೆಲಸ ಮಾಡಿದರೆ ಸಾಮಾನ್ಯ ಜನರು ಏನು ಮಾಡುವುದು? ಯಾರದು ವಿಶ್ವಾಸ್? ಎಲ್ಲಿ ಅವನ ಮನೆ? ಅವನನ್ನು ನಿಮ್ಮಂತೆಯೇ ಬಂಧಿಸುತ್ತೇನೆ, ಇನ್ಸ್ಪೆಕ್ಟರ್ ಹೇಳಿದರು. ಪ್ರತಾಪ್ ವಿಶ್ವಾಸ್ ಮನೆಯ ವಿಳಾಸ ತಿಳಿಸಿದ. ಏನು ದುರ್ಗಮ್ಮ, ನಿನ್ನ ಲೀಲೆ. ನೀನ್ಯಾಕೆ ಒಳ್ಳೆಯವರಿಗೆ ಇಂತಹ ಕಷ್ಟಗಳನ್ನೇ ನೀಡುತ್ತೀಯ? ಹೋದ ಜನ್ಮದಲ್ಲಿ ತಿಳಿಯದೆ ಆದ ತಪ್ಪಿಗೆ ಆ ಹುಡುಗನಿಗೆ ಈ ಜನ್ಮದಲ್ಲೂ ಶಿಕ್ಷೆ. ಈ ಜನ್ಮದಲ್ಲೂ ಅವನು ಅಲ್ಪಾಯುಷಿಯಾಗಿಯೇ ಸಾಯಬೇಕೆ? ಹೋದ ಜನ್ಮದಲ್ಲೂ ತನ್ನ 25ನೇ ವಯಸ್ಸಿನಲ್ಲಿಯೇ ಪ್ರಾಣ ಬಿಟ್ಟ. ಈ ಜನ್ಮದಲ್ಲೂ ನಿನಗೆ ತಿಳಿದಿದೆ ಅಲ್ಲವೇ, ತಪ್ಪು ನಡೆದದ್ದು ಅವನಿಂದ ಅಲ್ಲ ಎಂದು. ಆದರೂ ಶಿಕ್ಷೆ ಮಾತ್ರ ಅವನಿಗೆ ಕೊಡುತ್ತಿದ್ದೀಯ ಎನ್ನುತ್ತಾ ಕಣ್ಣೀರು ಸುರಿಸುತ್ತಾ ಪಂಡಿತರು ಹಿಂದಿನ ಜನ್ಮದಲ್ಲೇ ನಡೆದಿದ್ದ ಘಟನೆಯನ್ನು ನೆನಪಿಸಿಕೊಂಡರು. ಹಿಂದಿನ ಜನ್ಮದ ಒಂದು ಘಟನೆ. ಇನ್ನು ಮುಂದೆ ವಂಶ್ ಪುಣ್ಯ ಹಿಂದಿನ ಜೀವನದಲ್ಲಿ ನಡೆದ ಘಟನೆಗಳನ್ನು ಒಂದೊಂದಾಗಿಯೇ ಹೇಳುವೆ. ವಂಶ್ನ ಹಿಂದಿನ ಜನ್ಮದ ಹೆಸರನ್ನು ಮೊದಲೇ ಹೇಳಿದ್ದೇನೆ. ಶ್ರೀ ವಸಿಷ್ಠ ರಾಜ ಒಡೆಯರ್. ವಸಿಷ್ಠನ ತಂದೆ ಶ್ರೀ ರಾಜೇಂದ್ರ ಒಡೆಯರ್. ವಸಿಷ್ಠನ ತಾಯಿ ಕೌಶಲ್ಯಾದೇವಿ. ಕೌಶಲ್ಯರ ತಮ್ಮ ಜ್ಞಾನದೇವ. ರಾಜೇಂದ್ರರ ತಂಗಿ ರಾಜೇಶ್ವರಿ ದೇವಿ. ಜ್ಞಾನದೇವ ರಾಜೇಶ್ವರಿಯವರನ್ನೇ ವಿವಾಹವಾಗಿದ್ದರು. ಶತ್ರು ಸೇನೆಯವರು ತ್ರಿಶೂಲಾಪುರದ ಮೇಲೆ ಆಕ್ರಮಣ ಮಾಡಿದ್ದರು. ಅವರನ್ನು ಎದುರಿಸಲು ಹೋಗಿದ್ದು ಜ್ಞಾನದೇವ. ಆಕ್ರಮಣ ಮಾಡಲು ಬಂದಿದ್ದ ಸೈನಿಕರನ್ನೆಲ್ಲ ಅಲ್ಲಿಂದ ಹೊಡೆದು ಓಡಿಸಿದ್ದರು. ಎಷ್ಟೋ ಜನ ಸೈನಿಕರ ಪ್ರಾಣವನ್ನು ತೆಗೆದಿದ್ದರು. ಜ್ಞಾನದೇವರಾಜರೇ, ಈಗ ಇವರೇನೋ ನಿಮಗೆದರಿ ಇಲ್ಲಿಂದ ಓಡಿ ಹೋದರು. ಆದರೆ ಮುಂದೆಯೂ ಇವರು ನಮಗೆ ತಿಳಿಯದಂತೆ ಬಂದು ಆಕ್ರಮಣ ಮಾಡಿದರೆ ಅದಕ್ಕಾಗಿ ನಾವು ಈಗಲೇ ಆ ಮಂದಾರಪುರದ ಜನರನ್ನು ನಾಶ ಮಾಡಿ ಮಂದಾರಪುರವನ್ನು ನಮ್ಮ ವಶಕ್ಕೆ ಪಡೆದುಕೊಳ್ಳಬೇಕು ಎಂದ ಸೈನಿಕನೊಬ್ಬ. ಹೌದು, ನೀನು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ಅವರನ್ನು ಹಾಗೆಯೇ ಬಿಟ್ಟರೆ ನಾವು ನಮ್ಮ ರಾಜ್ಯವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಹಾಗಾಗಲು ಬಿಡಬಾರದು. ಅವರನ್ನೆಲ್ಲ ನಾಶ ಮಾಡಿ ಆ ಊರನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು. ನಾವು ವಿಜಯ ಸಾಧಿಸಿದ ನಂತರವೇ ಭಾವನ ಬಳಿ ಹೇಳೋಣ. ಈಗಲೇ ಅಶ್ವವನ್ನು ತಯಾರಿಸಿ ಈಗಲೇ ಮಂದಾರಪುರಕ್ಕೆ ಹೋಗೋಣ ಎಂದರು ಜ್ಞಾನದೇವ. ಸೈನಿಕ ಅಶ್ವವನ್ನು ಕರೆತಂದ. ಜ್ಞಾನದೇವನ ಜೊತೆಗೆ ಇತರ ಸೈನಿಕರು ಮಂದಾರಪುರಕ್ಕೆ ಆಕ್ರಮಣ ಮಾಡಲು ಹೊರಟರು. ತಮ್ಮ ತುಂಬು ಗರ್ಭಿಣಿ ಮಡದಿಯ ಜೊತೆಗೆ ವಾಯು ಸಂಚಾರಕ್ಕೆ ಬಂದಿದ್ದರು ರಾಜೇಂದ್ರ ಒಡೆಯರ್. ಅವರಿದ್ದ ಸ್ಥಳಕ್ಕೆ ಸೈನಿಕನೊಬ್ಬ ಓಡೋಡಿ ಬಂದು, ಮಹಾರಾಜರೇ, ಅಲ್ಲಿ ಜ್ಞಾನದೇವರಾಜರು ಮಂದಾರಪುರದ ಜನರ ಮೇಲೆ ದಾಳಿ ಮಾಡುತ್ತಿದ್ದಾರೆ. ಯಾರನ್ನು ನೋಡದೆ ತಮ್ಮ ಖಡ್ಗದಿಂದ ಎಲ್ಲರ ತಲೆಯನ್ನು ಚೆಂಡಾಡುತ್ತಿದ್ದಾರೆ ಎಂದ. ಅವನಿಗೇನಾಯಿತು? ಅವನು ಏಕೆ ಈ ರೀತಿ ಆ ಊರಿನ ಜನರ ಮೇಲೆ ದಾಳಿ ಮಾಡುತ್ತಿದ್ದಾನೆ? ಮಹಾರಾಜರು ಕೇಳಿದಾಗ, ಆ ಊರಿನ ಸೈನಿಕರು ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಿದರು. ಅದಕ್ಕಾಗಿಯೇ ನಮ್ಮ ಜ್ಞಾನದೇವರಾಜರು ಅವರ ಮೇಲೆ ದಾಳಿ ಮಾಡಲು ಹೋಗಿದ್ದಾರೆ ಎಂದ ಸೈನಿಕ. ಅವರು ನಮ್ಮ ಮೇಲೆ ದಾಳಿ ಮಾಡುತ್ತಾರೆ, ನಾವು ಅವರ ಮೇಲೆ ದಾಳಿ ಮಾಡುತ್ತೇವೆ. ಜೀವನ ಪರ್ಯಂತ ದ್ವೇಷದಲ್ಲೇ ಬದುಕಬೇಕಾಗುತ್ತದೆ. ಬರೀ ರಕ್ತಪಾತಗಳೇ ನಡೆಯುತ್ತಿರುತ್ತದೆ. ಮನುಷ್ಯರು ಮನುಷ್ಯರನ್ನೇ ಈ ರೀತಿ ಸಾಯಿಸಿ ಅವರ ರಕ್ತದ ಕಳೆ ಇರುವ ಭೂಮಿ ಮೇಲೆ ತನ್ನ ಸಾಮ್ರಾಜ್ಯವನ್ನು ಕಟ್ಟಿಕೊಂಡರೆ ಏನು ಚೆಂದ? ಇಲ್ಲ, ನಾನು ಈ ರಕ್ತಪಾತವನ್ನು ತಡೆಯಲೇಬೇಕು. ಇದನ್ನೆಲ್ಲ ನಿಲ್ಲಿಸಲೇಬೇಕು ಎಂದವರು
ಕೌಶಲ್ಯ, ನೀನು ಮನೆಗೆ ಹೋಗು, ನಾನು ಮಂದಾರಪುರಕ್ಕೆ ಹೋಗಿ ಜ್ಞಾನದೇವನನ್ನು ತಡೆಯುವೆ ಎಂದವರು ಅಲ್ಲಿಂದ ಹೊರಟೇ ಹೋದರು. ದುರ್ಗಮ್ಮ, ಯಾವುದೇ ಪ್ರಾಣಹಾನಿ ಸಂಭವಿಸದೇ ಇರಲಿ, ಎಲ್ಲರೂ ಸುರಕ್ಷಿತವಾಗಿ ಇರಲಿ ಎಂದು ದುರ್ಗಮ್ಮನಲ್ಲಿ ಕೈ ಮುಗಿದು ಬೇಡಿ ತಮ್ಮ ಅರಮನೆಗೆ ಹೊರಟರು ಕೌಶಲ್ಯ. ರಕ್ತದ ಕೋಡಿಯೇ ಹರಿದಿತ್ತು ಮಂದಾರಪುರದಲ್ಲಿ. ರಾಜೇಂದ್ರ ಒಡೆಯರ್ ಅಲ್ಲಿಗೆ ತಲುಪುವಾಗ ಆ ಊರಿನ ತುಂಬ ಜನ ತಮ್ಮ ಪ್ರಾಣ ತೆತ್ತಿದ್ದರು. ಸೈನಿಕನೊಬ್ಬ ಕಬ್ಬಿಣದ ಆಯುಧವನ್ನು ಜೋರಾಗಿ ಬೀಸಿದ. ರಾಜೇಂದ್ರ ಒಡೆಯರ್ ಅದನ್ನು ಹಿಡಿಯಲು ತಮ್ಮ ಅಶ್ವದಲ್ಲಿ ಅತಿ ವೇಗವಾಗಿಯೇ ಬಂದರು. ಇನ್ನೇನು ಹಿಡಿಯಬೇಕು, ಆ ಕಬ್ಬಿಣದ ಆಯುಧ ನೇರವಾಗಿ ಗಾಯಗೊಂಡು ಕೆಳಕ್ಕೆ ಬಿದ್ದಿದ್ದ ಒಂದು ಗರ್ಭಿಣಿ ಹೆಣ್ಣಿನ ಹೊಟ್ಟೆಯೊಳಗೆ ಚುಚ್ಚಿ ಬಂತು. ರಾಜೇಂದ್ರ ಒಡೆಯರ್ ಗಾಬರಿಯಾಗಿ ಆ ದೃಶ್ಯವನ್ನೇ ನೋಡುತ್ತಿದ್ದರು. ಆ ಹೆಣ್ಣು ತನಗೆ ಆ ಆಯುಧವನ್ನು ಚುಚ್ಚಿದ್ದು ರಾಜೇಂದ್ರ ಒಡೆಯರ್ ಎಂದು ತಿಳಿದು, ಇನ್ನು ಪ್ರಪಂಚವೇ ಕಾಣದ ನನ್ನ ಮಗುವನ್ನು ಕೊಂದೆಯಾ ನೀನು? ನೀನು ಕೂಡ ನಿನ್ನ ಮಗುವನ್ನು ಕಳೆದುಕೊಳ್ಳಬೇಕು. ನಾನು ಈಗ ಅನುಭವಿಸುತ್ತಿರುವ ನೋವನ್ನು ನೀನು ಅನುಭವಿಸಬೇಕು. ನಿನಗೆ ಹುಟ್ಟೋ ಮಗು ಅಲ್ಪಾಯುಷಿಯಾಗಿರಬೇಕು. ನಿನ್ನ ಕಣ್ಣ ಮುಂದೆ ಆಡಿ ಬೆಳೆದ ದೊಡ್ಡದಾದ ಮೇಲೆ ನಿನ್ನ ಕಣ್ಣ ಮುಂದೆಯೇ ಸಾವನ್ನಪ್ಪಬೇಕು. ಇದು ಒಬ್ಬಳು ಗರ್ಭಿಣಿ ಮನನೊಂದು ನಿನಗೆ ಕೊಡುತ್ತಿರುವ ಶಾಪ. ಬರೀ ಈ ಜನ್ಮ ಮಾತ್ರವಲ್ಲ, ನಿನಗೀಗ ಹುಟ್ಟುವ ಮಗು ಅದೆಷ್ಟು ಜನ್ಮ ಎತ್ತಿದರೂ ಅಲ್ಪಾಯುಷ್ಯವಾಗಿಯೇ ಸಾಯಬೇಕು ಎನ್ನುತ್ತಾ ತನ್ನ ಕೊನೆಯುಸಿರೆಳೆದಳು ಆ ಹೆಣ್ಣು. ತಾವು ಮಾಡದ ತಪ್ಪಿಗೆ ಶಾಪಗ್ರಸ್ತರಾದರು ರಾಜೇಂದ್ರ ಒಡೆಯರ್. ಮುಂದೆ ತಮಗೆ ಹುಟ್ಟುವ ಮಗುವಿನ ಮೇಲೆ ದೊಡ್ಡ ಕನಸನ್ನೇ ಕಟ್ಟಿದ್ದರು. ಆದರೆ ಇನ್ನು ಮುಂದೆ ಭಯದಿಂದಲೇ ಬದುಕಬೇಕಲ್ಲವೇ ಎಂದು ಚಿಂತೆಗೀಡಾದರು. ಜ್ಞಾನದೇವನನ್ನು ತಡೆದು ಕಪಾಳಕ್ಕೊಂದು ಬಿಟ್ಟರು. ಅಲ್ಲಿ ಸಾವನ್ನಪ್ಪಿದವರ ಶವ ಸಂಸ್ಕಾರ ಸ್ವತಃ ರಾಜೇಂದ್ರ ಒಡೆಯರೇ ನೆರವೇರಿಸಿದ್ದರು. ವಾಸ್ತವ. ಏನೂ ಮಾಡದೆ ರಾಜೇಂದ್ರ ಶಾಪಗ್ರಸ್ತನಾದ. ಅವನಿಗೆ ಹುಟ್ಟಿದ ವಸಿಷ್ಠ ಅಲ್ಪಾಯುಷಿಯಾಗಿಯೇ ಪ್ರಾಣ ಬಿಟ್ಟಿದ್ದ. ತನ್ನ 25ನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದ್ದ. ನೊಂದ ಆ ಹೆಣ್ಣು ನೀಡಿದ ಶಾಪ ಈ ಜನುಮದಲ್ಲೂ ಪ್ರಭಾವ ಬೀರುತ್ತಿದೆ. ಈ ಬಾರಿಯೂ ಅವನು ಅಲ್ಪಾಯುಷಿಯಾಗಿಯೇ ಸತ್ತರೆ? ಇಲ್ಲ, ಹಾಗಾಗಬಾರದು. ಅವನು 100 ವರುಷ ಅವನ ಹೆಂಡತಿಯೊಂದಿಗೆ ಸುಖವಾಗಿ ಬಾಳಬೇಕು. ಆ ಪುಣ್ಯ ಖಂಡಿತವಾಗಿಯೂ ವ್ರತವನ್ನು ಪೂರ್ಣಗೊಳಿಸುವಳು. ಹಾಗಾದರೆ ಮಾತ್ರ ಮುಂದೆ ನಡೆಯುವ ಎಲ್ಲ ಕಾರ್ಯಕ್ಕೂ ದುರ್ಗಮ್ಮ ವಸಿಷ್ಠನಿಗೆ ಸಹಾಯ ಮಾಡುತ್ತಾರೆ. ಅವರ ಅನುಗ್ರಹ ವಸಿಷ್ಠನ ಮೇಲೆ ಸದಾ ಇರುತ್ತದೆ ಎಂದುಕೊಳ್ಳುತ್ತಿದ್ದರು ಪಂಡಿತರು. ಪಂಡಿತರೇ, ಪಂಡಿತರೇ ಎನ್ನುತ್ತಾ ಬಂದಿದ್ದ ಇನ್ಸ್ಪೆಕ್ಟರ್ ವಿಕ್ರಮ್. ಪೊಲೀಸ್ನವರು? ನೀವು ಇಲ್ಲಿ? ಆಶ್ಚರ್ಯದಿಂದ ಕೇಳಿದರು ಪಂಡಿತರು. ಅವರನ್ನು ನೋಡಿ ಅವರಿಗೆ ತುಂಬ ವಯಸ್ಸು ಆಗಿದೆ ಎಂದು ತಿಳಿಯಿತು ವಿಕ್ರಮ್ಗೆ. ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದನು. ಪಂಡಿತರು ವಿಕ್ರಮ್ಗೆ ಆಶೀರ್ವಾದ ಮಾಡಿದರು. ಪಂಡಿತರೇ, ಡಾಕ್ಟರ್ ವಿಶ್ವಾಸ್ ಮನೆಯಲ್ಲಿದ್ದಾರಾ? ವಿಕ್ರಮ್ ಕೇಳಿದ. ಅವನು ಮನೆಯಲ್ಲಿಲ್ಲ, ಏನೋ ಕೆಲಸ ಇದೆ ಎಂದು ಹೊರಗಡೆ ಹೋಗಿದ್ದಾನೆ. ನೀವು ಯಾಕೆ ಅವನನ್ನು ಕೇಳುತ್ತಿದ್ದೀರಾ? ಪಂಡಿತರು ಕೇಳಿದಾಗ, ಪಕ್ಕದ ಊರಿನ ಆಸ್ಪತ್ರೆಯಲ್ಲಿ ನಡೆದ ಘಟನೆ ನಿಮ್ಮ ಗಮನಕ್ಕೆ ಬಂದಿರಬಹುದು. ಅದರಲ್ಲಿ ವಿಶ್ವಾಸ್ನ ಕೈವಾಡ ಇದೆ ಎಂದು ನಮಗೆ ತಿಳಿದು ಬಂದಿದೆ. ಅದಕ್ಕೆ ಅವರನ್ನು ವಿಚಾರಿಸಲು ಬಂದಿದ್ದೇವೆ ಎಂದನು ವಿಕ್ರಮ್. ಏನು, ಅವನ ಕೈವಾಡವೇ? ಹಾಗೆ ಇರಲು ಸಾಧ್ಯವಿಲ್ಲ. ಅವನು ಆ ರೀತಿ ಮಾಡುವುದಿಲ್ಲ ಎಂದು ಪಂಡಿತರು ಹೇಳಿದಾಗ, ನಮಗಲ್ಲಿ ಬಂಧಿಸಿದ್ದ ವೈದ್ಯರು ಹೇಳಿದ್ದಾರೆ. ನಾವು ವಿಶ್ವಾಸ್ ಅವರನ್ನು ವಿಚಾರಣೆ ಮಾಡಲೇಬೇಕು ಎಂದ ವಿಕ್ರಮ್. ಸರಿ, ಅವನು ಬಂದರೆ ನಿಮ್ಮ ಬಳಿಗೆ ಕಳಿಸುವೆ ಎಂದರು ಪಂಡಿತರು. ಸರಿ, ಕಳುಹಿಸಿ ಎಂದು ಅಲ್ಲಿಂದ ವಿಕ್ರಮ್ ಹೊರಟ. ಅವರು ಕಳುಹಿಸಿಕೊಡುತ್ತಾರೆ. ಅವರು ಹೇಳಿದ ತಕ್ಷಣ ವಿಶ್ವಾಸ್ ನಮ್ಮ ಬಳಿಗೆ ಬರುತ್ತಾನೆ ಎಂಬ ನಂಬಿಕೆ ನನಗಿಲ್ಲ. ರೀ, ನೀವು ಇಲ್ಲೇ ಇರಿ. ಆ ವಿಶ್ವಾಸ್ ಬಂದರೆ ನನಗೆ ತಿಳಿಸಿ. ಅವನು ತಪ್ಪಿಸಿಕೊಳ್ಳೋ ಮುಂಚೆನೇ ನಾನು ಅವನನ್ನು ಬಂಧಿಸಬೇಕು ಎಂದ ವಿಕ್ರಮ್. ಸರಿ ಸರ್ ಎಂದ ಕಾನ್ಸ್ಟೇಬಲ್ ಯಾರಿಗೂ ತಿಳಿಯದಂತೆ ಅಲ್ಲೇ ಉಳಿದುಕೊಂಡ. ವಿಶ್ವಾಸ್ಗೂ ಆ ಆಸ್ಪತ್ರೆಯಲ್ಲಿ ನಡೆಯುತ್ತಿದ್ದ ಅವ್ಯವಹಾರಕ್ಕೂ ಸಂಬಂಧ ಇದೆ. ಅವನು ಇಂತಹ ಕೆಲಸಕ್ಕೆ ಹೋಗುವನೆ. ದುರ್ಗಮ್ಮ, ಇದೆಲ್ಲ ಸುಳ್ಳಾಗಿರಲಿ. ಅವನು ಈ ಅವ್ಯವಹಾರದಲ್ಲಿ ಭಾಗಿಯಾಗದೇ ಇರಲಿ. ದುರ್ಗಮ್ಮನ ಬಳಿ ಕೇಳಿಕೊಂಡರು ಪಂಡಿತರು.
ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.